ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೋಗ ಲಾವಣ್ಯ ಗೌಡ ಯೂಟ್ಯೂಬ್ ಚಾನಲ್. ಜಸ್ಟ್ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಮನೆಯಲ್ಲಿ ಮಿಲ್ಕ್ ಇರಲಿಲ್ಲ, ಹಾಲು ಇರಲಿಲ್ಲ, ತೊಗೊಂಬರೋಣ ಅಂತ ಅಂಗಡಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಹಂಗೆ ಅವ್ರ ಅಕ್ಕ ಮನೆಗೆ ಕರ್ಕೊಂಡು ಹೋಗು ಅಂತ ತುಂಬ ಹಠ ಮಾಡ್ತಿದ್ದಾಳೆ. ಅವ್ರ ಅಕ್ಕ ಮನೆಗೆ ಹೋಗಬೇಕು. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಹೋಗ್ತಿದ್ದೀವಪ್ಪ? ಎಲ್ಲಿ ಹೋಗ್ತಿದ್ದೀವಪ್ಪ? ಪಪ್ಪಿ ಕೊಡೋದು. ಬಾಯ್ ಗಾಯ್ಸ್. ಬಾಯ್. ನಾವೆಲ್ಲ ಹೋಗ್ತಿದ್ದೀವಿ ಗೊತ್ತಾ? ಗೋತಮಿಗೆ ಅಕ್ಕ ಬರ್ತಾ ಇದೀವಿ. ಗೋತಮಿ ಅಕ್ಕ ಬರ್ತಿದ್ದೆ. ಗೋತಮಿ ಬಾಯ್. ಹಾಯ್ ಗಾಯ್ಸ್ ಅಣ್ಣ. ಯೆಸ್. ಹಾಯ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಮಾಡಲ್ಲ ಅನ್ನೋರು. ಲೈಕ್ ಮಾಡಿ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಗಾಯ್ಸ್. ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಪ್ಲೀಸ್. ಲವ್ ಯು. ಲೈನ್ ಕಿಸ್ ಕೊಡು. ಬಾಯ್. ಹೊಟ್ಟಿದ್ದೀವಿ ಇವಾಗ. ಹೋಗೋಣ ಅಂತ ಅಂಗಡಿಗೆ ಹೋಗ್ಬಿಟ್ಟು ಹಂಗೆ ಅವ್ರ ಅಕ್ಕ ಮನೆ ಹತ್ರ ಹೋಗಿ ಮತ್ತೆ ವಾಪಸ್ ಬರೋಣ. ಬನ್ನಿ. ನಿಮ್ಮ ತುಂಬ ದಿನ ಆಗಿತ್ತು ನಾವು ಹೋಗಿ, ಹಾಗಾಗಿ ಹಠ ಮಾಡ್ತಾ ಇದ್ಲು ಪಾಪು. ನಾವೆಲ್ಲ ಹೋಗ್ತಿದ್ದೀವಿ ಮಗನೆ? ಗೋತಮಿ ಮನೆಗೆ ನಾವು. ಆಮೇಲೆ ಅಂಡಿ ಗೊತ್ತಿದ್ದೀವಿ. ಯಾವ ಊರಲ್ಲಿ ಇರೋದು ನಿಮ್ಮ ಅಕ್ಕ ಮನೆ? ಅಲ್ಲಿ ತೆಂಕೆರೆ. ಬಾಯ್ ಮೇಡಮ್. ಮಾಡು ನಡಿ. ಖುಷಿಲ್ ಬೇಗ ಬೇಗ ಹೋಗ್ತಾ ಇದ್ದಾರೆ ನೋಡಿ. ಕೊಡು, ಕೈ ಕೊಡಿ. ಇವಾಗ ಅಂಗಡಿಗೆ ಹೋಗ್ತಾ ಇದೀವಿ ಇವಾಗ ನಾವು. ನಾನು ಓಡಾಕಿಲ್ಲ, ನೀನೇ ಓಡಾಕಿರೋದು. ನಾನು ಯಾಕೆ ಓಡಾಕಲಿ? ಅಂಗಡಿ ಹತ್ರ ಬಂದ್ವಿ ಹಾಲು ತಗೊಳಕ್ಕೆ. ಅಕ್ಕ ಮನೆ ಹತ್ರ ಬರ್ತಿದ್ದಂಗೆ ಖುಷಿ ಆಗೋಯ್ತು. ಹೋಗ್ತಿದ್ದಾಳೆ ಬೇಗ ಬೇಗ. ನಿಮ್ಮ ಅಕ್ಕ ಇಲ್ಲ, ಹೋಗು. ಎಲ್ಲೈತೆ ನಿಮ್ಮ ಅಕ್ಕ? ಹಾಂ, ನಿಮ್ಮ ಅಕ್ಕ ಎಲ್ಲೈತಪ್ಪ? ಅದು ಏನು ತಿಂತಿದ್ದಿ? ಅದು ನೀನು ಮಾತಾಡೋದು ಏನು ಕೇಳಿಸೋದೇ ಇಲ್ಲ. ಅದು ಇಲ್ಲಿ ಏನು ತಿಂತ ಇದೆಯಪ್ಪ? ಏನಾದ್ರ ಹೆಸರು? ಏನು ಹಂಗೇನ ಬರೆಯೋದು? ABCD ಹೆಂಗೆ ಬರೆಯೋದು? ತಿನ್ನಿ ಮೇಡಮ್. ಅದು ನನಗೂ ಬರಲ್ಲ. ನಾನು ಗೌತಮಿ ಮಾತಾಡ್ಕೊಂಡು ಸುಮ್ಮನೆ ಕುಂತಿದ್ವಿ. ನೋಡಿ, ನಾನು ವ್ಲಾಗ್ ಮಾಡ್ತೀನಿ ಅಂತ ಫೋನ್ ಎತ್ಕೊಂಡು ಏನು ಮಾಡಿದ್ದಾಳೆ. ಫಾಸ್ಟಾಗಿ ಮಾತಾಡ್ಬಿಡ್ತಾಳೆ. ಅವಳು ಮಾತಾಡೋದು ಅಷ್ಟಕ್ಕೆ ಅರ್ಥ ಆಗಲ್ಲ. ನಮಗೆ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಅರ್ಥ ಆಗೋದು ಕಷ್ಟ. ಪಾಪುಗೂ ತಿನ್ನಿಸಿ ನಾವು ತಿಂಡಿ ಮಾಡೋಣ ಅಂತ ಕುತ್ಕೊಂಡಿದ್ವಿ. ಮುದ್ದೆ ಮತ್ತು ಚಿಕನ್ ಸಾಂಬಾರು ಆ್ಯಂಡ್ ರೈಸ್ ಎಲ್ಲ ಮಾಡಿದ್ಲು. ಚೆನ್ನಾಗಿ ಮಾಡಿದ್ಲು. ಚಿಕನ್ ಸಾಂಬಾರು ಚೆನ್ನಾಗಿತ್ತು. ಬಾಟಲ್ನಲ್ಲೇ ನೀರು ಕುಡಿಬೇಕು ಬಿಚ್ಚಕ್ಕ ಅಂತ ಹಠ ಮಾಡ್ತಾಯಿದ್ದಾಳೆ ನೋಡಿ. ನನಗೆ ಗ್ಲಾಸಲ್ಲಿ ಬೇಡ, ಬಾಟ್ಲಲ್ಲೇ ಕೊಡು ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಹಂಗೆ ಅವ್ರ ಅಕ್ಕನ ಹತ್ರ ತಿನ್ಸ್ಕೊತಾ ಇದ್ದಾಳೆ. ಆಮೇಲೆ ಅಲ್ಲಿಗೆ ಬಂದು ಟಿವಿಲಿ ಸಾಂಗ್ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಅವ್ರ ಮಾವನ ಸ್ಪೆಕ್ಸ್ ಹಾಕ್ಕೊಂಡು ನೋಡಿ ಹೆಂಗೆ ಮಾಡ್ತಾಯಿದ್ದಾಳೆ ಡ್ಯಾನ್ಸ್ನ. ಮುದ್ದು ರಾಕ್ಷಸಿ ಸಾಂಗ್ ಅಂದರೆ ಅವಳಿಗೆ ತುಂಬ ಇಷ್ಟ. ಆ ಸಾಂಗ್ ಹಾಕಿದ್ಲು ಅವ್ರ ಅಕ್ಕ, ಹಂಗಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ವಾಟರ್ ಚಲ್ಕೊಂಡು ಡ್ರೆಸ್ ಮೇಲೆ ಆಗಲೇ ಒನ್ ಟೈಮ್ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡಿದ್ದಾಳೆ ನೋಡಿ. ಸ್ಪೆಕ್ಸ್ ಬಿತ್ತು, ಎತ್ಬಿಟ್ಟು ತಿರ್ಗಿ ಉಲ್ಟಂ ಪಲ್ಟ ಹಾಕೊಳಕ್ಕೆ ಹೋಗ್ತಾ ಇದ್ದಾಳೆ. ಅವ್ರ ಅಕ್ಕ ಮನೆಗೆ ಯಾವಾಗಲೇ ಹೋದರೂ ಸಾಂಗ್ ಹಾಕಿಸ್ಕೊಳೋದು, ಡ್ಯಾನ್ಸ್ ಮಾಡೋದು. ನೋಡಿ ಏನು ಮಾಡ್ತಿದ್ದಾಳೆ. ಸುಂಟರಗಾಳಿ ಹಾಕಕ್ಕ, ಸುಂಟರಗಾಳಿಲಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ.
ಅವ್ರ ಅಕ್ಕ ಟೀ ತೊಗೊಂಬರ್ತಾಯಿದ್ಲು. ಟೀ ಕುಡಿತೀನಿ ಅಂತೇಳಿ ಮತ್ತೆ ಡ್ರೆಸ್ ಮೇಲೆ ಚೆಲ್ಕೊಂಡು ಮತ್ತೆ ಚೇಂಜ್ ಮಾಡಿದ್ಲು. ಟೀ ಕುಡಿತಾ ಕುಂತಿದ್ವಿ, ಹಂಗೆ ಮಾತಾಡಿಕೊಂಡು. ಅವ್ರ ಮಾವನೂ ಇದ್ದರು, ಮಾತಾಡ್ತಾಯಿದ್ವಿ ಎಲ್ಲ ಕೂತ್ಕೊಂಡು ಸುಮ್ಮನೆ. ಹಿಂಗೆ ಏನೋ ಹೇಳಿದ್ರು, ಹಂಗಾಗಿ ನಗ್ತಾ ಇದ್ದೀನಿ. ಮಾತಾಡ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ, ಟಿ ವಿ ನೋಡ್ಕೊಂಡು ಸ್ವಲ್ಪ ಹೊತ್ತು. ಆಮೇಲೆ ಮತ್ತೆ ಮೇಲೆ ಹೋದ್ವಿ. ವಿಡಿಯೋ ಮಾಡ್ತಾಯಿದ್ದೆ, ಫೋನ್ ಕೊಡಮ್ಮ ಅಂತ ಬಂದಳು. ಮತ್ತು ಕೆಳಗೆ ಬಂದ್ವಿ. ಅಲ್ಲಿ ಮೇಲೆ ತೆಂಗಿನ ಗಿಡದಲ್ಲಿ ತೆಂಗಿನ ಗರಿ ಇಸ್ಕೊಂಡು ನನಗೆ ಬಳೆ ಮಾಡಿಕೊಡು, ವಾಚ್ ಮಾಡಿಕೊಡು ಅಂತ ಮಾಡಿಸ್ಕೊಂಡಿದ್ದಾಳೆ. ಕೆಳಗೆ ಬಂದು ನೋಡ್ರಿ, ಬುಕ್ಕಲ್ಲಿ ಅವ್ರ ತಾತನ ಹತ್ರ ಕೂತ್ಕೊಂಡು ABCD ಬರಿತೀನಿ ಅಂತ ಎಲ್ಲ ಹೇಳ್ತಾ ಇದ್ದಾಳೆ. ರೂಮ್ ಒಳಗೆ ಹೋದ್ಲಿ ಇವಾಗ. ನೆಕ್ಸ್ಟ್ ಅವ್ರ ಚಿಕ್ಕಪ್ಪ ಬಂದು ಮನೆಗೆ ಕರ್ಕೊಂಬಂದರು. ಊಟ ಮಾಡೋಕ್ಕೆ ಅಂತ ಬಂದರು. ಆಟಾಡ್ತಾ ಇದ್ದಾಳೆ ನೋಡಿರಿ, ಆ ಟಮಟೆ ತೊಗೊಂಡು ಅದನ್ನೆಲ್ಲ ಬಡ್ಕೊಂಡು ಅವ್ರ ಚಿಕ್ಕಪ್ಪನ ಹತ್ರ ಊಟ ಮಾಡಿಸ್ಕೊಂಡು ಆಟ ಆಡ್ತಿದ್ಲು. ಅವ್ರ ಚಿಕ್ಕಪ್ಪ ಹೋದ್ರು. ಬಂದು ಇವಾಗ ಒಂದು 5 ನಿಮಿಷ ಆಯಿತು ಕೂತ್ಕೊಂಡಿದ್ವಿ. ನೋಡಿ ಆಟ ಸಾಮಾನೆಲ್ಲ ತೊಗೊಂಬಂದು ಯಾವ ಥರ ಹರಡಿದ್ದಾಳೆ ಅಂತ. ಒಂದು ದಿವ್ಸಕ್ಕೆ ಒಂದು 2-3 ಸಲಿನಾದರೂ ಈ ಥರ ತಂದು ಹರಡ್ತಾಳೆ. ಎತ್ತಿಟ್ಟು ನಮಗೆ ಸಾಕಾಗಬೇಕು. ಮಕ್ಳಿಗೆ ಆಟ ಸಾಮಾನೇ ಕೊಡಿಸ್ಬಾರ್ದು ಅನ್ನೋಷ್ಟು ಸಿಟ್ಟು ಬರುತ್ತೆ ಒಂದೊಂದು ಟೈಮು. ಪಾಪ ಬರ್ತೀನಿ ಇರ್ಮಗ್ನೆ. ಸ್ನಾನ ಮಾಡಿಸು ಅಂತ ಹೋಗಿದ್ದಾಳೆ. ಸ್ನಾನ ಮಾಡಿಸ್ಕೊಂಬಂದು ನಮ್ಮ ಅಕ್ಕ ಮೆಹಂದಿ ಬಿಟ್ಟೆ ನೋಡಪ್ಪ. ಯಾರಪ್ಪ ಬಿಟ್ಟಿರೋದು ಮೆಹಂದಿನ? ಅಕ್ಕ ಅಕ್ಕ ಗೌತಮಿ ಅಕ್ಕ. ಗೌತಮಿ ಅಕ್ಕನಾ? ಎಲ್ಲೂ ತೋರಿಸು ಇನ್ನೊಂದ್ಸಲಿ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಅಕ್ಕ. ಲವ್ ಯು. ಲವ್ ಯು ಅಕ್ಕ. ನಿಂಗೆ ಯಾರು ಇಷ್ಟ? ಗೌತಮಿ. ಗೌತಮಿ ಇಷ್ಟನಾ ರಂಗಣ್ಣ ಇಷ್ಟನಾ? ರಂಗನ ಇಷ್ಟ. ಗೌತಮಿ ಇಷ್ಟ ಇಲ್ವಾ? ರೈಸ್ ಅಡುಗೆ ಇನ್ನೂ ಮಾಡಿಲ್ಲ. ಚಿಕನ್ ಸಾಂಬಾರು ಮಾಡಿ ಮುದ್ದೆ ಆ್ಯಂಡ್ ರೈಸ್ ಎಲ್ಲ ಮಾಡಬೇಕು. ನಮ್ಮ ಮನೆಯವ್ರು ಬಂದುಬಿಡ್ತಾರೆ ಈಗ. ಅಷ್ಟರಲ್ಲಿ ಇವಾಗ ಚಿಕನ್ ಸಾಂಬಾರು, ರೈಸ್, ಮುದ್ದೆ ಎಲ್ಲ ರೆಡಿ ಮಾಡಬೇಕು. ಇನ್ನು ಟೀ ಕುಡ್ದಿಲ್ಲ, ಈವ್ನಿಂಗ್ ಆಯಿತು. ಇವಾಗ ಟೀ ಕುಡಿದು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ರೆಸಿಪಿ ತೋರಿಸ್ತೀನಿ. ಅದ್ವಿತಾ ಪಾಪ ಪಾಪ ಹಾಯ್ ಹಲೋ ಎಲ್ರಿಗೂ. ಈವ್ನಿಂಗ್ ಆಗಿದೆ. ಹಾಲು ಕಾಯಕ್ಕಿಟ್ಟಿದ್ದೀನಿ, ಟೀ ಕುಡಿಬೇಕು. ಹಾಗಾಗಿ ಹಾಲು ಕಾಯಿಸ್ತಾ ಇದ್ದೀನಿ. ಚಿಕನ್ ಸಾಂಬಾರಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚಾಪ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಚಿಕನ್ ಸಾಂಬಾರು ಹಾಗೆ ಪಕ್ಕದಲ್ಲಿ ಮುದ್ದೆಗೆ ಇಟ್ಟಿದ್ದೆ. ಮುದ್ದೆ ತೊಳಸ್ಬೇಕಾದ್ರೆ ಕೈಯೇ ಸುಟ್ಬಿಡ್ತು ಬಿಸಿ ತಾಗಿ. ಚಿಕನ್ ಸಾಂಬಾರು ರೆಸಿಪಿ ಮಾಡೋಕ್ಕೆ ಇಲ್ಲಿ 1/2 kg ಚಿಕನ್ ತೊಗೊಂಡಿದ್ದೀನಿ. ನೆಕ್ಸ್ಟು ಪುದೀನ, ಕೊತ್ತಂಬರಿ, ಆನಿಯನ್, ಟೊಮೆಟೊ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೇಥಿ ಮತ್ತು ಗೋಡಂಬಿ ತಗೊಂಡಿದ್ದೀನಿ. ಈಗ ಚಿಕನ್ನ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಚಿಕನ್ ಹಾಕ್ತಾಯಿದ್ದೀನಿ. 1/2 kg ಚಿಕನ್ನು. ನಂತರ ಸಾಲ್ಟ್ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ, ಚಿಕನ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಉಪ್ಪು ಅರಿಶಿನ ಹಾಕಾದ್ಮೇಲೆ ಸ್ವಲ್ಪ ಬಾಡಿಸ್ಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕದು. ಮಿಕ್ಸ್ ಮಾಡಬೇಕು. ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗೋವರೆಗೂ ಬಾಡಿಸ್ಕೊಬೇಕು. ಓಕೆ, ಆನಿಯನ್ ಹಾಕೊತಾ ಇದ್ದೀನಿ ಜಾರಿಗೆ ಮಸಾಲೆ ರುಬ್ಬಕ್ಕೆ. ಆನಿಯನ್ನು, ಗೋಡಂಬಿ, ಚಕ್ಕೆ, ಲವಂಗ, ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, 1 ಟೊಮೊಟೊ, ಸ್ವಲ್ಪ ಕಾಯಿ, 1 ಹಿಡಿ ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ, ಸ್ವಲ್ಪ ವಾಟರ್ ಹಾಕಿ, ಧನಿಯಾ ಪುಡಿ,
2.5 ಸ್ಪೂನು ಮನೆಯಲ್ಲೇ ಮಾಡಿರೋದು ಹೋಮ್ ಮೇಡ್. ಆ್ಯಂಡ್ 1 ಸ್ಪೂನ್ ಚಿಲ್ಲಿ ಪುಡಿ, ಇನ್ನೊಂದು ಹಾಫ್. ನೋಡಿ ಗಾಯ್ಸ್, ಚಿಕನ್ ಸುಡ್ತಾ ಇದೆ. ಚೆನ್ನಾಗಿ ಅದು ವಾಟರ್ ಎಲ್ಲ ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು, ಚೆನ್ನಾಗಿ ಸುಡಬೇಕು ಚಿಕನ್. ಗ್ರೈಂಡ್ ಮಾಡಿರೋ ಮಸಾಲೆ ಇವಾಗ ಹಾಕ್ತಾ ಇದ್ದೀನಿ ಅದಕ್ಕೆ. ಒಂದು 5 ಮಿನಿಟ್ಸ್ ಫ್ರೈ ಆದಮೇಲೆ ವಾಟರ್ ಹಾಕಬೇಕು. 5 ಮಿನಿಟ್ಸ್ ಫ್ರೈ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ ಅಪ್ಲೈ ಮಾಡಿ. ಸಾಲ್ಟ್ ಅವಾಗಲೇ ಹಾಕಿದ್ದೀವಿ, ರುಚಿಗೆ ತಕ್ಕಷ್ಟು ನೋಡಿ, ರುಚಿ ನೋಡಿ ಬೇಕಂದರೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟಿದೆ ಕನ್ಸಿಸ್ಟೆನ್ಸಿ. ಫಸ್ಟ್ ಹಾಕಿದ್ವಿ ಸಾಲ್ಟು, ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು, ಕಮ್ಮಿ ಇದೆ, ಹಂಗಾಗಿ ಇನ್ನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ನೋಡಿ ಹಾಕೊಳ್ಳಿ. ಪ್ಲೇಟ್ ಮುಚ್ಚಿ 5 ನಿಮಿಷಗಳ ಕಾಲ ಕುದಿಯಲು ಬಿಟ್ಟರೆ ಚಿಕನ್ ಸಾಂಬಾರ್ ಸವಿಯಲು ಸಿದ್ಧ. ಸಾಂಬಾರ್ ರೆಡಿಯಾಗಿದೆ, ಬೆಂದಿದೆ ಚಿಕನ್ ಕೂಡ, ಕುದೀತಾ ಇದೆ ಸಾಂಬಾರು. ಊಟ ಮಾಡಬೇಕಷ್ಟೇ ಇವಾಗ, ಬಾಕಿ ಇರೋದು ಮುದ್ದೆ ತೊಳಿಸಿ ಊಟ ಮಾಡಿದ್ರೆ. ಚಿಕನ್ ಸಾಂಬಾರ್ ರೆಡಿಯಾಗಿದೆ ಗೈಸ್, ಊಟ ಮಾಡೋಣ ಅಂತ ಕುಂತಿದ್ದೀವಿ. ಬನ್ನಿ ನೀವು ಊಟ ಮಾಡೋಣ. ಮುದ್ದೆ ಜೊತೆ ಕಾಂಬಿನೇಷನ್ ಚಿಕನ್ ಸಾಂಬಾರ್ ಸೂಪರಾಗಿರುತ್ತೆ. ನಿಮ್ಮನೇಲೂ ಒಂದ್ಸಲಿ ನೀವು ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಸಾಂಬಾರು, ಜೊತೆಗೆ ಸೌತೆಕಾಯಿ, ನಿಂಬೆಹಣ್ಣು, ಸಲಾಡು. ಬನ್ನಿ ಗಾಯ್ಸ್, ನೀವು ಊಟ ಮಾಡೋಣ. ನಮ್ಮ ಚಾನಲ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ನಮ್ಮ ವಿಡಿಯೋಸು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಬನ್ನಿ, ಬಿಸಿ ಇದೆ, ಸೂಪರಾಗಿದೆ. ಬಿಸಿ ಬಿಸಿ ಗೈಸ್, ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ. ಇವತ್ತಿನ ಊಟ ಇದಾಗಿತ್ತು ನಮ್ಮದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಾಯ್.